ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಆತ ಪರಾರಿ ಆಗ್ತಾ ಇದ್ದಾನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಹಾಗಾಗಿ ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಡಬೇಕು ಅಂತಂದ್ಬಿಟ್ಟು CBIಗೆ ಎಸ್ಐಟಿ ಮನವಿ ಮಾಡಿಕೊಂಡಿದೆ. ಅಂದರೆ ಆತ ಎಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, ಯಾವ ಕಾರಣಕ್ಕಲ್ಲಿದ್ದಾನೆ, ಆತ ಅಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಈ ಪಾಸ್ಪೋರ್ಟ್ ಎಂಟ್ರಿ ಆದಾಗ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ. ಆ ಸಂದರ್ಭದಲ್ಲಾದರೂ ಆತನನ್ನು ಅಲ್ಲಿಂದ ಗಡಿಪಾರು ಮಾಡಿ ದೇಶಕ್ಕೆ ಕರೆಸ್ಕೊಳ್ತಕ್ಕಂಥ ಪ್ಲಾನನ್ನು SIT ಅವರು ಮಾಡ್ಕೋತಾ ಇದ್ದಾರೆ. ಲುಕೌಟ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ಎಸ್ಕೇಪ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಲುಕೌಟ್ ನೋಟಿಸ್ಗೂ ಯಾವುದೇ ಬೆಲೆ ಇಲ್ಲ. ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಡೋದಕ್ಕೆ SIT ಸಿದ್ಧತೆ ಮಾಡ್ಕೋತಾ ಇದೆ. ಲುಕೌಟ್ ನೋಟಿಸ್ ಅಂದರೆ ನಮ್ಮ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಈಗ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕು ಅಂತ CBIಗೆ SIT ಅವರು ಕೇಳ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವಾಗಲಾದರೂ ಈತ ಟ್ರೇಸ್ ಔಟ್ ಆಗ್ತಾನಾ, ಈತನನ್ನು ದೇಶಕ್ಕೆ ಕರ್ಕೊಂಡು ಬರಬಹುದಾ. ಈಗಾಗಲೇ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಯಾವ ದೇಶದಲ್ಲಿದ್ದರೂ ಆತನನ್ನು ಬಿಡಲ್ಲ, ನಾವು ಬಂಧಿಸಿ ಕರ್ಕೊಂಡು ಬರ್ತೀವಿ ಅಂತ. ಆ ಪ್ರಯತ್ನದಲ್ಲೇ ನಿರತರಾಗಿದ್ದಾರೆ SIT ಅವರು. ಒಂದು ಕಡೆ ಇಲ್ಲಿ ವಿಚಾರಣೆಗಳನ್ನ ಮಾಡಬೇಕಾಗತ್ತೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣನನ್ನು ವಿದೇಶದಿಂದ ಕರ್ಕೊಂಡು ಬರಬೇಕಾಗತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನು ಹೊಳೆನರಸೀಪುರ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ ಕೇಸ್ ನಂಬರ್ 1 ಇತ್ತಲ್ಲ, ಮನೆ ಕೆಲಸದ ಆಕೆ ಕೊಟ್ಟಂತಹ ದೂರು. ಆ ದೂರಿಗೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದಲ್ಲಿರ್ತಕ್ಕಂಥ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಇಬ್ಬರು ಸಂತ್ರಸ್ತೆಯರನ್ನು ಕೂಡ SIT ಅವರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ MP ನಿವಾಸ ಏನಿದೆ ಹಾಸನದಲ್ಲಿ, ಅಲ್ಲೂ ಕೂಡ ಸ್ಥಳ ಮಹಜರ್ ಮಾಡ್ತಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಆ ಸಂತ್ರಸ್ತೆಯರನ್ನು SIT ಅವರು ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈ ಸ್ಥಳ ಮಹಜರ್ ಅಂತಕ್ಕಂಥದ್ದು ಈಗಾಗುತ್ತೆ, ನಾಳೆ ಆಗುತ್ತೆ ಅಂತ ಒಂದು 4-5 ದಿವಸದಿಂದ ತಳ್ಕೊಂಡು ಬಂದಿತ್ತು. ಕೊನೆಗೂ SIT ಅವರು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಹೊಳೆನರಸೀಪುರದಲ್ಲಿ ಇರತಕ್ಕಂಥ ರೇವಣ್ಣ ಅವರ ಮನೆ. ಯಾಕೆ ಇಲ್ಲಿ ಮಾಡಿದ್ರು ಅಂತಂದರೆ, ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ ತಮಗೆ ಎಲ್ಲಿ ಲೈಂಗಿಕ ದೌರ್ಜನ್ಯ ನಡೀತು, ಎಲ್ಲಿ ಲೈಂಗಿಕ ಶೋಷಣೆ ನಡೀತು ಅಂತ ಅವರು ಯಾವ ಜಾಗವನ್ನು ಹೇಳಿರ್ತಾರೆ, ಆ ಜಾಗದಲ್ಲೇ ಸ್ಥಳ ಮಹಜರನ್ನು ಮಾಡಬೇಕಾಗಿದೆ. ಇದು ಕೂಡ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ನ ಒಂದು ಭಾಗ. ನಾಳೆ ದಿವಸ ಇವರು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ನಮೂದು ಮಾಡಬೇಕಾಗುತ್ತೆ. ಸ್ಥಳ ಮಹಜರ್ ಮಾಡಿದ್ವಿ, ಅಲ್ಲೇನಾದರೂ ಕ್ಲೂ ಸಿಕ್ತಾ, ಇವ್ರು ಹೇಳಿದ್ದು ಎಲ್ಲ ವಿಚಾರಗಳು ಒಂದಕ್ಕೊಂದು ಹೊಂದಾಣಿಕೆ ಆಯಿತಾ ಇಲ್ವಾ, ಇದೆಲ್ಲನೂ ಕೂಡ ಅವರು ಟ್ಯಾಲಿ ಮಾಡ್ತಾರೆ. ಮತ್ತು ಇಡೀ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೋತಾರೆ. ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದನ್ನು ಡಾಕ್ಯುಮೆಂಟ್ ಆಗಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ಈಗ ಇಬ್ಬರು ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ಮಹಜರ್ ಮಾಡ್ತಾ ಇದ್ದಾರೆ. ಇಬ್ಬರು ಸಂತ್ರಸ್ತೆಯರು ಯಾರು ಅಂದರೆ, ಒಂದು ಮನೆ ಕೆಲಸದ ಆಕೆ, ಮತ್ತೊಂದು ಅತ್ಯಾಚಾರದ ದೂರು ದಾಖಲಾಗಿದೆಯಲ್ಲ, ನನ್ನ ಮೇಲೆ ರೇಪ್ ಆಗಿದೆ ಅಂತಂದ್ಬಿಟ್ಟು ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಇಬ್ಬರನ್ನ ಈಗ ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ವಿಚಾರಣೆ ಅಂದರೆ ಸ್ಪಾಟ್ ಮಹಜರ್. ಕ್ರೈಮ್ ಅಂತಂದರೆ ಇಲ್ಲಿ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ, ಆ ಸ್ಪಾಟ್ ಯಾವುದು, ಎಲ್ಲಿ, ಇವ್ರು ಕೊಡೋ ಮಾಹಿತಿ ಸರಿಯಾಗಿದೆಯಾ, ಆ ಜಾಗವನ್ನೇ ನೋಡದೆ ಇವರೇನಾದರೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಾ, ಇದೆಲ್ಲ ಒಂದಕ್ಕೊಂದು ಟ್ಯಾಲಿ ಆಗಬೇಕು.